ನನ್ನ ಹೆಸರಿನಲ್ಲೂ ರಾಮ ಇದ್ದಾನೆ. ರಾಮ ಏನು ಬಿಜೆಪಿಯ ಸ್ವತ್ತಲ್ಲ. ಚುನಾವಣೆಯ ವೇಳೆ ರಾಮನ ನೆನಪನ್ನ ಮಾಡುವ ಬಿಜೆಪಿಯವರು ಇನ್ನೂ ರಾಮ ಮಂದಿರದ ಇಟ್ಟಿಗೆಯ ಲೆಕ್ಕವನ್ನು ಕೊಟ್ಟಿಲ್ಲ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಚಾಮರಾಜನಗರದಲ್ಲಿ ಚುನಾವಣಾ ಸಭೆಯಲ್ಲಿ ಸಿದ್ದರಾಮಯ್ಯ ಮಾತನಾಡುತ್ತಿರಬೇಕಾದರೆ ಜನ ಎದ್ದು ಹೋಗಲು ಆರಂಭಿಸಿದ್ರು. ಆಗ ಸಿಟ್ಟಾದ ಸಿದ್ದರಾಮಯ್ಯ, ಕೂತ್ಕೊಳ್ರೋ, ಯಾಕೆ ಹೋಗ್ತಾ ಇದ್ದೀರಾ? ನಂದು ಊಟ ಆಗಿಲ್ಲ. ಪಂಚೆ, ಎಲ್ಲಿಗಯ್ಯ ಹೋಗ್ತಾ ಇದ್ದೀಯಾ ಎಂದು ಗದರಿದ್ದಾರೆ. ಭಾಷಣದ ಉದ್ದಕ್ಕೂ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅಕ್ಷರಶಃ ಕಿಡಿಕಾರಿದ್ದ ಸಿದ್ದರಾಮಯ್ಯ, ಚಾಮರಾಜನಗರಕ್ಕೆ 2,000 ಕೋಟಿಗೂ ಹೆಚ್ಚಿನ ಅನುದಾನ ನೀಡಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಎಂಬುದನ್ನು ನಾನು ಹೆಮ್ಮೆಯಿಂದ ಹೇಳುತ್ತೇನೆ ಎಂದಿದ್ದಾರೆ. ಮೋದಿ ಶೈಲಿಯಲ್ಲಿಯೇ ಭಾಷಣ ಮಾಡಿದ ಸಿದ್ದರಾಮಯ್ಯ, ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಬಿಜೆಪಿಗೆ ಮತವನ್ನ ಹಾಕಬಾರದು. ಬಿಜೆಪಿಗೆ ಮತ ಹಾಕುವುದು ಒಂದೇ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದೇ ಎಂದು ಅವರು ಹೇಳಿದ್ದಾರೆ. ಕಚ್ಚಾ ತೈಲ ಬೆಲೆ ಕಮ್ಮಿಯಾದರೂ ಪೆಟ್ರೋಲ್ ಬೆಲೆ ಕಮ್ಮಿಯಾಗಿದೆಯಾ ಎಂದು ಮೋದಿ ಸ್ಟೈಲ್ನಲ್ಲೇ ಪ್ರಶ್ನೆ ಕೇಳಿದ ಸಿದ್ದರಾಮಯ್ಯ, ಲಕ್ಷಾಂತರ ಕೋಟಿ ರೂಪಾಯಿ ಇದರಿಂದ ಉಳಿಯಿತಲ್ಲ, ಆ ಹಣ ಎಲ್ಲಿಗೆ ಹೋಯಿತು? ನಿಮ್ಮ 15 ಲಕ್ಷ ಬಂತಾ ಎಂದು ಸಭಿಕರನ್ನ ಪ್ರಶ್ನಿಸಿದ್ದಾರೆ. 2 ಬಾರಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಸೋಲಿಸಿದ್ದು ಯಾರ ಅವಧಿಯಲ್ಲಿ? ನಮ್ಮ ಸರ್ಕಾರ ಇರುವಾಗಲೂ ಬಹಳಷ್ಟು ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೇವೆ. ಆದರೆ ನಾವು ಬಿಜೆಪಿಯವರಂತೆ ಟಾಮ್ ಟಾಮ್ ಮಾಡಿಕೊಂಡು ಬಂದಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ.